ವಾಹನ ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲಿಸಿ ವಾಹನ ಚಾಲನೆ ಮಾಡಬೇಕು ಹಾಗೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇಬ್ಬರಿಗಿಂತ ಹೆಚ್ಚು ಜನರು ಸವಾರಿ ಮಾಡಬಾರದು ಎಂದು ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಮುರಳೀಧರ್ ಸುಮಾರು 40ಕ್ಕೂ ಹೆಚ್ಚು ಡಿಎಲ್ ಹೊಂದಿದ ದ್ವಿಚಕ್ರ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಿ ಗುಲಾಬಿ ಹೂವು ನೀಡಿ ಸುರಕ್ಷತೆಯ ಅರಿವು ಮೂಡಿಸಿದರು. ಇದೇ ವೇಳೆ ಜನಸಾಮಾನ್ಯರಲ್ಲಿ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವುದು, ರಸ್ತೆ ಅಪಘಾತ ಸಾವು ನೋವುಗಳ ಬಗ್ಗೆ ಅವರ ಗಮನಕ್ಕೆ ತರುವುದು ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಪ್ರತಿಯೊಬ್ಬರಲ್ಲೂ ಶಿಸ್ತು ಮೂಡಿಸುವುದು ಸಪ್ತಾಹದ ಮುಖ್ಯ ಉದ್ದೇಶ ಎಂದರು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಸುರಕ್ಷತಾ ಪ್ರಯಾಣದ ಕಡೆ ಗಮನ ಹರಿಸಬೇಕು ಎಂದು ನಿರೀಕ್ಷಕ ಎಂ ಶ್ರೀನಿವಾಸ್ ರವರು ಹೇಳಿದರು. ನಾನು 3 ಪಾಯಿಂಟ್ಸ್ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ರಾತ್ರಿ ಹೊತ್ತು ನೀವು ಮೋಟರ್ ಸೈಕಲ್ ಚಾಲನೆ ಮಾಡ್ತಿರ್ತೀರ. ಆ ಟೈಮಲ್ಲಿ ಕಡ್ಡಾಯವಾಗಿ ರೇಡಿಯಂ ಜಾಕೆಟ್ ಬಳಸಿ. ಕತ್ತಲಾದ್ಮೇಲೆ ಮುಂದ್ಗಡೆ ಯಾರು ಬರ್ತಿದಾರಾ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಹೆವಿ ವೆಹಿಕಲ್ಸ್ಗೆ ನೀವು ರೇಡಿಯಂ ಜಾಕೆಟ್ ಬಳಸಿದಲ್ಲಿ ಇಮಿಡಿಯೇಟ್ ಆಗಿ ಆ ಲೈಟ್ ಫೋಕಸ್ ಆಗಿ ಒಂದು ಪರ್ಸನ್ ಇಲ್ಲಿ ಬರ್ತಿದಾರ ಅಂತ ಗೊತ್ತಾಗುತ್ತೆ. ನಂಬರ್ 2, ಈ ಪ್ರತಿ ಗ್ರಾಮದಲ್ಲಿ ಸಾಕಷ್ಟು ಒಂದು 20% ರೈತರಿಗೆ ಟ್ರ್ಯಾಕ್ಟರ್ಗಳಿರುತ್ತೆ. ಆ ಟ್ರ್ಯಾಕ್ಟರ್ಗಳ ಬ್ಯಾಕ್ ಸೈಡು ಯಾವ ಲೈಟ್ಗಳಿರಲ್ಲ, ರೇಡಿಯಂ ಸ್ಟಿಕ್ಕರಿಂಗ್ ಇರಲ್ಲ. ಈಗ ಊಹಿಸ್ಕೊಳ್ಳಿ, ಮುಂದೆ ಹೋಗ್ತಾ ಇದ್ರೆ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇದ್ರೆ ನಾವೇ ಬೈಕಲ್ಲಿ ಹೋದ್ರೆ ಏನು ಕಾಣೋದೇ ಇಲ್ಲ. ಅದಕ್ಕೆ ಆಕ್ಸಿಡೆಂಟ್ ಆಗೋದು, ಇಲ್ಲ ಇದು ರಿಪೇರಿ ಇದ್ರೆ ಟ್ರ್ಯಾಕ್ಟರ್ ಅಲ್ಲೇ ಬಿಟ್ಟು ಹೋಗ್ತೀರಾ, ಅದಕ್ಕೇನು ಲೈಟಿಂಗ್ಸ್ ಇರಲ್ಲ, ಏನೂ ಇರಲ್ಲ. ಪಾಪ ಮೋಟರ್ ಸೈಕಲ್ ಸವಾರಿಗೆ ಏನೂ ಕಾಣೋದಿಲ್ಲ. ಹಾಗಾಗಿ ಸಹ ಸಾವನ್ನಪ್ಪುವ ಸಂಭವ ಜಾಸ್ತಿ ಇರ್ತದೆ. ಇವೆರಡು ಬಿಟ್ಟು ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್, ಪ್ರತಿಯೊಬ್ಬರು ಕುಡಿತದಿಂದ ವಾಹನ ಚಾಲನೆ ಮಾಡಿದರೆ ಈಗ ಕಾನೂನು ಸಾಕಷ್ಟು ಟಫ್ ಆಗಿದೆ. ಡೆಫಿನೆಟ್ ಆಗಿ 15,000 ವರೆಗೂ ಫೈನ್ ಇದೆ. ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಹೇಳಿದಾಗೆ ಕುಡಿದು ಚಾಲನೆ ಮಾಡೋದು, ಅವ್ರ ಹತ್ರ ಹೋಗೋದು, ಫೋನ್ಗಳು ಮಾಡಿಸೋದು, ಈ ತರ ನ್ಯೂಸೆನ್ಸ್ ಬೇಕಾಗಿಲ್ಲ. ಕುಡಿದು ಗಾಡಿ ವಾಹನ ಚಾಲನೆ ಮಾಡಿದರೆ ಡೆಫಿನೆಟ್ ಆಗಿ ನಿಮ್ಮ ಸಾವಿಗೆ ನೀವೇ ಅರ್ಜಿ ಹಾಕೊಂಡಂಗೆ ಆಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, 18 ಇಯರ್ಸ್ ಆದವರು ಯಾರಾದರೂ ನಮ್ಮ ದಿಬ್ಬೂರಹಳ್ಳಿ PSI ಅವರ ಹತ್ತಿರ ನೀವು ಅಪ್ಲಿಕೇಶನ್ ಕೊಟ್ಟಲ್ಲಿ ಈ ಬ್ರೋಕರ್ಸ್ ಹಾವಳಿ ಇಲ್ದಂಗೆ ನಾವೇ ಡೈರೆಕ್ಟ್ ಆಗಿ ಒಂದು 25 ಜನ ಆದ್ರೆ RTO ಹತ್ರ ಕರ್ಕೊಂಡು ಹೋಗಿ DL ಕೊಡಿಸೋ ವ್ಯವಸ್ಥೆ ಸಹ 100% ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಆಲ್ಮೋಸ್ಟ್ 42 ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಇದು ತುಂಬಾ ಶ್ಲಾಘನೀಯ ಕರ್ತವ್ಯ ಅಂತ ನಮಗೆ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೀವು ಹಾಜರಿದ್ದು ನಮ್ಮೊಂದಿಗೆ ಸಹಕಾರ ನೀಡಿದ ಎಲ್ಲ ಸಾರ್ವಜನಿಕ ಮಿತ್ರರಿಗೂ, ಪ್ರತ್ಯೇಕವಾಗಿ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ. ಲಿಮಿಟ್ಸ್ ಇರ್ಬೋದು, ಶಿಲ್ಘಟ್ಟ ಲಿಮಿಟ್ಸ್ ಇರ್ಬೋದು, ಟೌನ್ ಲಿಮಿಟ್ಸ್ ಇರ್ಬೋದು, ಏನ್ ರಸ್ತೆ ಮಾರ್ಗಗಳಲ್ಲಿ ತಾವು ಹೋಗ್ತಾ ಇರ್ತೀರಿ, ಸಂಜೆ ಆಗ್ಬೋದು, ಯಾವುದೇ ಆಗ್ಬೋದು, ಮದ್ಯಪಾನ ಮಾಡಿ ಗಾಡಿಯನ್ನ ಚಾಲನೆ ಮಾಡಬಾರ್ದು. ನೀವೇನ್ ಮದ್ಯಪಾನ ಮಾಡಿ ಚಾಲನೆ ಮಾಡ್ತೀರಿ, ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ತಲೆಗೋ ಇನ್ನೊಂದು ಮತ್ತೊಂದು ಗಾಯ ಆಗಿ ತೀವ್ರವಾದ ಗಾಯ ಆದಾಗ, ಪೆಟ್ಟು ಬಿದ್ದಾಗ ತನ್ನ ನೋವನ್ನ ತಾಳಲಾರ್ದ ಮೃತಪಡ್ತೀರಿ. ಮತ್ತು ಕಾನೂನು ರೀತಿಯಲ್ಲಿ ರಸ್ತೆ ಹೋಗ್ಬೇಕಾದಾಗ ದಾಖಲಾತಿಗಳು ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, DL ಇರೋದಿಲ್ಲ, RC ಬುಕ್ ಇರೋದಿಲ್ಲ. ಇದೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಏನಾದ್ರೂ ಒಂದು ಕೇಸು ದಾಖಲೆ ಮಾಡ್ಬೇಕಾದ್ರೆ ಯಾರೋ ಇನ್ನೊಬ್ಬ ನಿಮ್ಮೂರಲ್ಲಿ ಒಳ್ಳೆ ದೊಡ್ಡ ವ್ಯಕ್ತಿಗೆ ಹೋಗಿ ದಾಸರಾಗಿ ಅವ್ರಿಂದ ಮುಖಾಂತರ ಬಂದು ಯಾವ್ದೋ ಒಂದು ಗಾಡಿನ ಸೇರಿಸೋ, ಅದು ಗಾಡಿ ಸೇರಿಸೋದು, ಇವೆಲ್ಲ ಮಾಡ್ತೀರಿ. ಅದ್ರ ಮುಖಾಂತರ ಈಗ ಏನ್ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಮತ್ತು ಚಿಂತಾಮಣಿಯಲ್ಲಿ RTO ಅಧಿಕಾರಿಗಳಿದ್ದಾರೆ. ಎಲ್ಲ ನಿಮ್ಮ DL ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕಿಂತ ಇಲ್ಲೇ ಚಿಂತಾಮಣಿಯಲ್ಲಿ ಇದೆ, ಅಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲಾ ರೀತಿಯಲ್ಲಿ ದಾಖಲಾತಿಗಳು ಇಟ್ಕೊಂಡ್ರೆ ನಿಮ್ಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದಾಗ ನಾವು ನಿಮಗೆ ಸಹಾಯ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ಏನಾದ್ರೂ ಗಾಡಿಗಳು ಓಡಿಸಿದ್ರೆ, ನಿಮ್ಗೆ ಇನ್ಶೂರೆನ್ಸ್ ಇಲ್ಲದೆ ಏನೋ ಗಾಡಿ ಓಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಸರ್ಕಾರದಿಂದ LIC ಯಾವುದೇ ವಿಮೆಯನ್ನ ಸಿಗೋದಿಲ್ಲ. ಅದರಿಂದ ಇವತ್ತು ನೀವು ಮಕ್ಕಳನ್ನ, ಅವ್ರ ಹತ್ರ DL ಇರೋದಿಲ್ಲ, ಮಕ್ಕಳನ್ನ ಗಾಡಿ ಓಡಿಸಕ್ ಕಳಿಸ್ತೀರಿ. ಏನ್ ನಿಮ್ಮಲ್ಲಿ ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ ಮತ್ತೆ ಏನಾದ್ರೂ ಅಪಘಾತ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗಲ್ಲ, ತಂದೆ ತಾಯಿಗಳ ಮೇಲೆ ಕೇಸ್ ಆಗ್ತದೆ. ನಿಮ್ಮಲ್ಲಿ ಅವ್ರ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ ಅಂದ್ರೆ ನಿಮ್ಮ ಜಮೀನನ್ನ ಕಬ್ಜಾ ಮಾಡ್ತದೆ ಸರ್ಕಾರ ಮತ್ತು ನ್ಯಾಯಾಲಯ. ಅದರಿಂದ ನೀವುಗಳು ಎಚ್ಚರಿಕೆಯಿಂದ ಸಾರ್ವಜನಿಕರು ಮತ್ತೆ ಏನ್ ನೀವು ಹೆಲ್ಮೆಟ್ ಅನ್ನು ಧರಿಸಿ ತಮ್ಮ ಜೀವ ಉಳಿಸ್ಕೊಳ್ಳಿ. ತಮ್ಮ ಜೀವದಿಂದ ತಮ್ಮ ಹೆಂಡತಿ, ಮಕ್ಕಳು, ತಾಯಿ, ತಂದೆಗೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಒಬ್ಬ ಜೀವ ಇರುವಂತ ವ್ಯಕ್ತಿ ನಾವು ಜೀವ ಉಳಿಸ್ಬೇಕಂತೇಳಿ ಹೆಲ್ಮೆಟ್ ಅನ್ನು ಧರಿಸ್ಕೊಳ್ಳಿ. ಇರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡು ಗಾಡಿನ ಚಾಲನೆ ಮಾಡಿ ಅಂತೇಳಿ
ಈ ಒಂದು ಸಾರ್ವಜನಿಕ ದಿಬ್ಬರಳ್ಳಿ ಸರ್ಕಲ್ ಅಲ್ಲಿ ನಿಮ್ಗೆಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ.